ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತೊಂದು ಸಿಂಪಲಾಗಿರೋ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು ನೀಡಲ್ ನಂಬರ್ 10ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಇದಕ್ಕೆ ನಾನು ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದರಲ್ಲಿ 3 ಕಲರ್ಸ್ ಇದೆ ಈ ಸ್ಯಾರಿಲಿ. ಗ್ರೀನು, ಪಿಂಕು ಮತ್ತು ವೈಟ್ ಇದೆ. ನಾನು ವೈಟ್ ಕಲರ್ನ ಚೂಸ್ ಮಾಡಿದ್ದೀನಿ. ಪಿಂಕ್ ಮೇಲೆ ವೈಟ್ ಕಲರ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ 6 ಎಳೆ ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ನೋಡಿ, ನಾವು ಇಲ್ಲಿ ಹೋಗಿ ದಾರ ತರಬೇಕು. ಸೀರೆಯಿಂದ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಆದಮೇಲೆ ಇವಾಗ 1 2 ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಅದ್ರ ಪಕ್ಕನೇ ನಾವು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಅದ್ರ ಪಕ್ಕ ಹೋಗಿ ನಾವು ಡಬಲ್ ಕ್ರೋಶ ಮಾಡಿ ಎರಡರಲ್ಲೊಂದು ಸಲ ತೆಗಿಬೇಕು. ಇದೇ ಡಬಲ್ ಕ್ರೋಶ. ಇವಾಗ ನೋಡಿ, ಮತ್ತೆ ಪಕ್ಕದಲ್ಲಿ ನೋಡಿ, ಇದು ನಮಗೆ 2 ಡಬಲ್ ಕ್ರೋಶ ಬಂದಿದೆ. ನೋಡಿ, ಇವಾಗ 1 2 3 ಚೈನ್ ಹಾಕಿ ನೋಡಿ, ಇಲ್ಲಿ ನಾವು ಒಂದು ಡಬಲ್ ಕ್ರೋಶ ಮತ್ತು ಒಂದು ಸಿಂಗಲ್ ಕ್ರೋಶ ಮಾಡಿ ಅದ್ರ ಮೇಲೆ 2 ಚೈನ್ ಹಾಕಿದ್ವಲ್ಲ, ಅದ್ರ ಮಧ್ಯ ಹೋಗಬೇಕು. ಅದ್ರ ಮಧ್ಯ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಬೇಕು. ಮತ್ತು ಈ ಥರ ನೋಡಿ, ಸ್ಟ್ರೈಟಾಗಿ ಇಟ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾವು ಮತ್ತೆ ಒಂದು ಡಬಲ್ ಕ್ರೋಶ ಮಾಡಬೇಕು. ನೋಡಿ, ಡಬಲ್ ಕ್ರೋಶ ಆಯಿತು. ಮತ್ತು ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ. ಮತ್ತು ಇವಾಗ 1 2 3 ಚೈನ್ ಹಾಕಿ 2 ಡಬಲ್ ಕ್ರೋಶಗೆ ನಾವು ಲಾಕ್ ಮಾಡಬೇಕು. ನೋಡಿ, ಈ ಥರ ಬರುತ್ತೆ ಪಿಕಾಕ್ ಡಿಸೈನು. ಮತ್ತು ದಾರ ಮೇಲ್ ಮಾಡಿ ಮತ್ತೆ ಇನ್ನೊಂದು ಬೀಡನ್ನ ಸೇರಿಸ್ಕೋಬೇಕು. ಬೀಡ್ ಸೇರಿಸಿ ಮತ್ತೆ ನಾವು ಇದೇ ರೀತಿ ಡಬಲ್ ಕ್ರೋಶ ಮಾಡಿ ಅದಕ್ಕೆ ಪಿಕಾಕ್ ಡಿಸೈನ್ನ ಮಾಡ್ಕೋಬೇಕು. ನೋಡಿ, 2 ಟೈಮು ಈ ಥರ ಡಬಲ್ ಕ್ರೋಶ ಮಾಡಿಕೊಂಡು ನಾವು ಅದಕ್ಕೆ 3 ಚೈನ್ ಹಾಕಿ 2 ಡಬಲ್ ಕ್ರೋಶ ಹೋಗಿ ನಾವು ಲಾಕ್ ಮಾಡಬೇಕು. ನೋಡಿ, ನಾನು 4 ಟೈಮು ಪಿಕಾಕ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 4 ಟೈಮ್ ಮಾಡ್ಕೊಂಡಿದ್ದೀನಿ. ನೀವು 2 ಟೈಮ್ ಆದರೂ ಮಾಡ್ಕೋಬೋದು, ಇಲ್ಲ 3 ಟೈಮ್ ಆದರೂ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಆ ಥರ ಮಾಡ್ಕೋಬೋದು. ಇಲ್ಲ ನಾವು ಕುಚ್ಚಾಕ್ತೀವಿ ಅನ್ನೋದಾದರೆ, ನಾನಿಲ್ಲಿ ಈ ಡಿಸೈನ್ಗೆ ನಾನು ಕುಚ್ಚನ್ನ ಯೂಸ್ ಮಾಡ್ತಾಯಿಲ್ಲ. ಕುಚ್ಚಾಕಬೇಕು ಅನ್ನೋದಾದರೆ ನೀವು ಸ್ಟಾರ್ಟಿಂಗ್ 5 ಚೈನ್ ಹಾಕಿ ಮತ್ತು ನಾವು ಈ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ, 4 ಟೈಮ್ ಆಯಿತು. ಇವಾಗ 4ನೇ ಪಿಕಾಕ್ ಡಿಸೈನ್ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ನಾವು ಇವಾಗ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 2 ಟೈಮು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ನಾವು ಚೈನ್ ಹಾಕೋಬೋದು. ಕುಚ್ಚಬೇಕು ಅಂದರೆ ನಮಗೆ ಇಲ್ಲಿ ಚೈನ್ ಹಾಕ್ಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡ್ಬೋದು ಡಿಸೈನು. ನಾನು ಇವಾಗ ಇಲ್ಲಿಂದನೇ ಡಿಸೈನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. 1 2 3 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ದಾರ ಮೇಲ್ ಮಾಡಿ ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಥರ ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಫ್ಲವರ್ ಬೀಡ್ ಬೇಡ ಅಂದರೆ ಬೇರೆ ಯಾವುದಾದ್ರು ಸರಿ ಇದೇ ಲೆಂತಲ್ಲಿರೋ ಬೀಡನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಬೀಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿ ಇವಾಗ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು 1 2 3 4 5 6 ಚೈನ್ ಹಾಕಿ ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ ಬೀಡ್ ಪಕ್ಕ, ಆ ಲಾಕಲ್ಲಿ ಹೋಗಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 1 2 3 ಚೈನ್ ಹಾಕಿ ನೋಡಿ, ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶ ಇದೆ ನೋಡಿ, ಸಿಂಗಲ್ ಕ್ರೋಶ ಲಾಕು, ಅಲ್ಲೋಗಿ ನಾವು ಲಾಕ್ ಮಾಡಬೇಕು. ಇವಾಗ 1 2 3 ಚೈನ್ ಹಾಕಿ ನಾವು ನೋಡಿ, ಈ 3 ಚೈನ್ಗೆ
ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 6 ಚೈನಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಆದಮೇಲೆ 3 ಚೈನ್ ಹಾಕಿ ನಾವು ಡಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು. ಪಿಕಾಕ್ ಡಿಸೈನ್ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ 6 ಚೈನಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶಾ ಮಾಡಿ ನಾವು 3 ಚೈನ್ ಹಾಕಿ 2 ಡಬಲ್ ಕ್ರೋಶಾ ಮಧ್ಯೆ ಹೋಗಿ ನಾವು ದಾರ ತಂದು ಡಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು. ತುಂಬ ಈಸಿಯಾಗಿದೆ. ಸಿಂಪಲ್ಲಾಗಿ ನಾವು ಬೇಗನೆ ಮಾಡಿಕೊಡ್ಬೋದು ಈ ಡಿಸೈನು. ಕುಚ್ಚು ಬೇಡ ಅಂದವ್ರಿಗೆ ನಾವು ಈ ರೀತಿ ಮಾಡ್ಬೋದು. ನಾನು ಆವಾಗಲೇ ಹೇಳ್ದಾಗೆ ಕುಚ್ಚಬೇಕು ಅಂದ್ರೂ ನೀವು ಸೇರಿಸ್ಕೋಬೋದು. ನೋಡಿ, ನಮಗೆ 4 ಪಿಕಾಕ್ ಬಂದಿದೆ. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೊಳ್ಳೋಣ. ಬೀಡ್ ಹ್ಯಾಡ್ ಮಾಡಿ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಮತ್ತೆ ನಾವು ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶಾ ಮಾಡ್ತಾ ನಾವು ಪಿಕಾಕ್ ಡಿಸೈನ್ನ ಮಾಡ್ತಾ ಹೋಗಬೇಕು. ನೋಡಿ, 4 ಟೈಮು ನಮಗೆ ಇಲ್ಲಿ ಪಿಕಾಕ್ ಡಿಸೈನ್ ಆದಮೇಲೆ ಲಾಸ್ಟಲ್ಲಿ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಬೀಡು ಈ ಸೈಡು ನಮಗೆ 2 ಸೈಡು 4 ಟೈಮು ಪಿಕಾಕ್ ಡಿಸೈನ್ ಬರಬೇಕು. ಲಾಸ್ಟಲ್ಲಿ ನಾವು ಡಬಲ್ ಕ್ರೋಶಾ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಸ್ಯಾರಿಗೆ ಲಾಕ್ ಮಾಡಬೇಕು. ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡಬೇಕು. ಮತ್ತು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶಾ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶಾ. ಇವಾಗ ಇದಕ್ಕೇ ನಾವು 2 ಚೈನ್ ಮಾಡ್ಕೋಬೇಕು. 2 ಚೈನ್ ಹಾಕಿದ್ರೆ ಇದೊಂದು ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಇವಾಗ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶಾ ಮಾಡಬೇಕು. ಡಬಲ್ ಕ್ರೋಶಾ ಆದಮೇಲೆ 1 2 3 ಚೈನ್ ಹಾಕಿ ನಾವು ಇಲ್ಲಿ ನಾವು ಚೈನ್ ಹಾಕಿದ್ದೀವಲ್ಲ ಆ ಸಿಂಗಲ್ ಕ್ರೋಶಾ ಮಧ್ಯದಲ್ಲಿ ಹೋಗಿ ಲಾಕ್ ಮಾಡಬೇಕು. ಇವಾಗ ಬೀಡನ್ನ ಹ್ಯಾಡ್ ಮಾಡಿ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಪಿಕಾಕ್ ಡಿಸೈನು, ಆ ರೀತಿ ಡಬಲ್ ಕ್ರೋಶಾ ಮಾಡಿ ಒಂದೊಂದು ಪಿಕಾಕ್ ಡಿಸೈನ್ನ ಮಾಡ್ತಾ ಹೋಗಬೇಕು. ಬೀಡನ್ನ ಲಾಕ್ ಮಾಡಾದಮೇಲೆ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ, ಈ ಥರ. ಮತ್ತು ಒಂದು 2 ಟೈಮು ಡಬಲ್ ಕ್ರೋಶಾ ಮಾಡಿ ನಾವು ಅದಕ್ಕೆ 3 ಚೈನ್ ಹಾಕಿ 2 ಸೇರಿಸಿ ನಾವು ಲಾಕ್ ಮಾಡಬೇಕು. ಇದೇ ರೀತಿ ಮಾಡ್ಕೋಬೇಕು. ನೋಡಿ, 4 ಟೈಮು ನಾನು ಇದೇ ರೀತಿ ಮಾಡ್ಕೊಂಡಿದ್ದೀನಿ ಪಿಕಾಕ್ ಡಿಸೈನ್ನ. ಲಾಸ್ಟಲ್ಲಿ ನಾವು ನೋಡಿ ಪಿಕಾಕ್ ಡಿಸೈನ್ ಆದಮೇಲೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. 2 ಟೈಮು ಸಿಂಗಲ್ ಕ್ರೋಶಾ ಮಾಡಬೇಕು. 2 ಟೈಮ್ ಸಿಂಗಲ್ ಕ್ರೋಶಾ ಆದಮೇಲೆ ನಾವು 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಮಾಡಿ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು. ಬೀಡ್ ಹ್ಯಾಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಆದಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಮತ್ತು ಸೀರೆನ ಟರ್ನ್ ಮಾಡಿ ಇವಾಗ 6 ಚೈನ್ ಹಾಕೋಬೇಕು. 1 2 3 4 5 6 ಚೈನ್ ಹಾಕಿ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ 1 2 3 ಚೈನ್ ಹಾಕಿ ಮತ್ತೆ ಲಾಕ್ ಮೇಲೆ ಹೋಗಿ ಲಾಕ್ ಮಾಡಬೇಕು. ಲಾಸ್ಟ್ ಸಿಂಗಲ್ ಕ್ರೋಶಾ ಇದೆಯಲ್ಲ ಅದಕ್ಕೆ. ಇವಾಗ ಸೀರೆನ ಟರ್ನ್ ಮಾಡಿ 1 2 3 ಚೈನ್ ಹಾಕಿ ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಅದೇ 3 ಚೈನ್ಗೆ ನಾವು ಲಾಕ್ ಮಾಡಬೇಕು. ನಮಗೆ ಇದೊಂದು ಪಿಕಾಕ್ ಡಿಸೈನು ಆಗುತ್ತೆ. ಇವಾಗ ನಾವು ಡಬಲ್ ಕ್ರೋಶಾ ಮಾಡಿ ಪಿಕಾಕ್ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. 4 ಈ ಬೀಡು ಮಧ್ಯೆ ಬರಬೇಕು. 4 ಪಿಕಾಕು ಈ ಸೈಡು, 4 ಪಿಕಾಕು ಆ ಸೈಡು. ಒಟ್ಟು ನಮಗೆ 8 ಪಿಕಾಕ್ ಡಿಸೈನ್ ಬರುತ್ತೆ. ಮತ್ತು ಇಲ್ಲಿ ನಮಗೆ 3 ಚೈನ್ ಬಂದಿರೋದ್ರಿಂದ ನಾವು ಲಾಸ್ಟಲ್ಲಿ ಡಬಲ್ ಕ್ರೋಶಾನ ಹಾಗೆ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ 2 ಸೈಡು ಒಂದೇ ಲೆವೆಲಲ್ಲಿ ಕಾಣಿಸುತ್ತೆ. ನೋಡಿ, 8 ಟೈಮ್ ಆಗಿದೆ ನಮಗೆ ಪಿಕಾಕ್ ಡಿಸೈನು. ಇವಾಗ ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ.
ಡಬಲ್ ಕ್ರೋಶ ಮಾಡಿ ನಾವು ಡೈರೆಕ್ಟಾಗಿ ನಾವು ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಿ ನಾವು 2 ಟೈಮು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಾನು ನಿಮ್ಗೆ ಬೇಕಂದರೆ ಇಲ್ಲಿ 5 ಚೈನ್ ಹಾಕ್ಕೊಂಡು ಇಲ್ಲಿ ಗ್ಯಾಪ್ ಕೊಟ್ಕೊಂಡು 5 ಚೈನ್ ಹಾಕ್ಕೊಂಡು ಕುಚ್ಚನ್ನ ಕಟ್ತಾ ಹೋಗಿ ನಾನು ಸ್ಯಾರಿ ಫುಲ್ಲು ಡಿಸೈನ್ನ ಫಿನಿಷ್ ಮಾಡ್ತೀನಿ. ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಸ್ಯಾರಿ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಬಂದಿದೆ ನೋಡಿ. ಲಾಸ್ಟಲ್ಲಿ ನಾನು ಈ ಥರ ದಾರನ 2 ಚೈನ್ ಹಾಕಿ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಎಂಡಲ್ಲಿ ನಾವು ಇಲ್ಲಿಗೆ ಗಮ್ ಹಾಕಿ ಅಂಟಿಸ್ಕೋಬೋದು ನೋಡಿ. ಸ್ಯಾರಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸಿಂಪಲ್ಲಾಗಿ ನಾವು ಈ ಡಿಸೈನ್ ಈ ಥರ ಮಾಡ್ಕೋಬೋದು. ನೀವು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಈ ಡಿಸೈನ್ಗೆ 350ಇಂದ 450ವರೆಗೂ ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.